ಮುದ್ದು ಸೊಸೆ ಪಾರ್ಟ್ 2 ಒಳಗೆ ಅದು ಮತ್ತೆ ಇಲ್ಲಿದ್ದಾನೆ ಕಂಟಿನ್ಯೂ ಆಗಿರುತ್ತೆ. ಪಾರ್ಟ್ 2 ಪಾರ್ಟ್ ಮಾಡಿ ಹಾಕಿದೆ ನಾನು. ಅದು ಹೇಳ್ತಾ ಇರ್ತಾರೆ ಇವರು ಮೇಡಮ್ ಅವರು ಕನ್ವಿನ್ಸ್ ಮಾಡ್ತಾ ಇರ್ತಾರೆ, ಏನಪ್ಪ ಭದ್ರಾ ಹಿಂಗೆಲ್ಲ ಆರೋಪ ಮಾಡ್ತೀಯಲ್ಲ, ಎಲ್ಲರೂ ಇದ್ದಾರೆ, ಎಲ್ಲರೂ ನೋಡಿರೋದೆ ಅಂತ. ಭದ್ರಾ ಯಾಕ್ಲೋ ಭದ್ರಾ ನೀನು ಹಿಂಗೆ ಆಡ್ತಾ ನನ್ನ ಮಗ ಮಾಡಿರೋದಕ್ಕೆ ನೀನೇನು ಸನ್ಮಾನ ಮಾಡಬೇಡ ಕಣೋ, ಇಷ್ಟು ಜನದ ಮುಂದೆ ನನ್ನ ಮಗ ಅವಮಾನ ಮಾಡಬೇಡ, ಬಂದು ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಅಂತ ಈಶ್ವರಿ ನಾಟಕ ಮಾಡ್ತಿರ್ತಾಳೆ. ಬಾಬಾ ಇದಕ್ಕೆ ಸಾಕ್ಷಿಯಾಗಿ ನೀವು ಇದ್ರಿ ಬಾಬಾ, ನಿಮ್ಮ ಕಣ್ಣು ಮುಂದೆನೇ ಇದೆಲ್ಲ ನಡೆದಿದೆ, ನೀವು ಈಗಲೇ ಮಾತಾಡಲೇಬೇಕು ಬಾಬಾ ಅಂತೆಲ್ಲ ಹೇಳಿ ಕೈ ಮುಗಿದು ಕೇಳ್ಕೊತಾಳೆ. ಲೋ ಭದ್ರಾ, ಈಶ್ವರಿ ಹೇಳ್ತಾ ಇರೋ ಮಾತಲ್ಲಿ ಸತ್ಯ ಇದೆ ಕಣ್ಲಾ, ನಾವೇ ಇದು ಎಲ್ಲರ ಸಾಕ್ಷಿ. ಯಾಕಂದರೆ ನಾವೆಲ್ಲ ಆಸ್ಪತ್ರೆಯಲ್ಲಿ ಇದ್ದಾಗ ಮದ್ದು ತಂದು ಕೊಟ್ಟಿದ್ದೆ ಸುಭಾಸ ಕಂಡ್ಲ ಅಂತಲ್ಲ, ಅದಕ್ಕೆ ನಾವೆಲ್ಲ ಸಾಕ್ಷಿನೇ ಅಂತೆಲ್ಲ ಹೇಳಿ ಇಲ್ಲಿ ವಿದ್ಯಾ ತಳಮಳ ಆಗ್ತಾ ಇರ್ತೈತಿ. ಚಿತ್ರಾಗೂ ಅಕ್ಕ ಯಾಕಕ್ಕ ಸುಮ್ಮನೆ ಇದೆಯಾ, ನೀನಾದರೂ ಮಾತಾಡು ಅಂತ ಈಶ್ವರಿ ಅವ್ರ ಅಕ್ಕಗೂ ಹೌದು ಕಣಪ್ಪ ಭದ್ರ ಕಣಪ್ಪ, ನಿಮ್ಮಪ್ಪ ಏನೋ ಪ್ರಾಣ ಉಳಿಸಿದ್ದು ಸುಭಾಸ ತಂದು ಕೊಟ್ಟಿರೋ ಮದ್ದಿಂದಾನೆ ಅಂತೆಲ್ಲ ಹೇಳಿ ಅವರು ಮೇಡಮ್ ಅವ್ರು ಕೂಡ ಹೇಳ್ತಾರೆ. ಸುಭಾಸ ಮದ್ದು ತಂದು ಕೊಟ್ಟಿದ್ದನ್ನು ನಾವೇ ನಮ್ಮ ಕಣ್ಣಾರೆ ಕಂಡಿದ್ದೀವಿ ಅಂತ ಅಮ್ಮಮ್ಮನೇ ಹೇಳ್ತಾರೆ. ಅವತ್ತು ನೀವೆಲ್ಲರೂ ನೋಡಿದ್ದು ಅರ್ಧ ಸತ್ಯನ ಕೇಳಿದ್ದು, ಇವನು ಹೇಳಿರೋ ಸುಳ್ಳಿನ ಕಥೆನ, ಆದರೆ ಸತ್ಯ ಬೇರೆಯೇ ಇದೆ ಅಂತೆಲ್ಲ ಹೇಳಿ ಭದ್ರ ಹೇಳಿದಾಗ ಸುಭಾಷನ್ಗೆ ದಿಗಿಲಾಗ್ಬಿಡ್ತದೆ, ಈಶ್ವರಿಗೂ ದಿಗಿಲಾಗ್ತದೆ. ಅವರು ಶಿವರಾಮೇಗೌಡಗ ಮತ್ತು ಗೋವಿಂದಾಗ ಏನೋ ಸ್ವಲ್ಪ ಡೌಟ್ ಅನ್ನಿಸುತ್ತೆ. ಅವತ್ತು ಕಾಡಿಗೆ ಹೋಗಿ ಜೀವದ ಹಂಗೆ ತಂದು ಅವಳ ಜೊತೆ ಹೋರಾಡಿದ್ದು, ಈ ಔಷಧಿ ತಂದಿದ್ದು ಇವನಲ್ಲ ಅಪಾಯ ಅಂತೆಲ್ಲ ಹೇಳಿದಾಗ ಶಿವರಾಮೇಗೌಡ ಗಾಬರಿ ಆಗಿಬಿಡ್ತಾರೆ. ಬದಲಾಗಿ ಔಷಧಿ ತರ್ತಾ ಇರೋ ತಲೆಗೆ ಹಿಂದೆಯಿಂದ ಹೊಡೆದು ಔಷಧಿನ ಕದ್ಕೊಂಬಂದನ ಅಪಾಯ ಇವನು ಅಂತೆಲ್ಲ ಹೇಳ್ತಾರೆ. ಅಂತೆಲ್ಲ ಹೇಳಿದಾಗ ಚಿತ್ರಾಗ ಮುಗೀತು ಕತೆ ಅಂತೆಲ್ಲ ಹೇಳಿ ಆ ಹುಡುಗಿಗೆ ಫುಲ್ ಡೌಟ್ ಬರ್ತೈತಿ, ಇವನು ದಗಲ್ಬಾಜಿ ಇದ್ದಾನಂತ ಹುಡುಗಿಗೆ ಗೊತ್ತಿರ್ತೈತಲ್ಲ. ಅವಾಗ ಸಂಪತ್ ಕುಮಾರ್ಗೂ ಸ್ವಲ್ಪ ಗಾಬರಿ ಅನಿಸುತ್ತೆ. ಸಂಪತ್ ಕುಮಾರ್ ಅಯ್ಯೋ ಬಾವಾ ನೋಡಿದ್ರ ನನ್ನ ಮಗನ ನನ್ನ ಮಗನ ಬಗ್ಗೆ ಹೆಂಗೆ ಮಾತಾಡ್ತಾನೆ ನೋಡಿದ್ರ ಬಾವಾ ಅಂತೆಲ್ಲ ಹೇಳಿ ಭದ್ರಾ ಈಶ್ವರಿ ನೀನು ಹೊಸಿ ತಾಳ್ಮೆಯಿಂದ ನಿಂತ್ಕೊಂಡ್ಯಾ ಅಂತೆಲ್ಲ ಹೇಳಿ ಬೈದು ಬಿಡ್ತಾರೆ ಅವರು. ಶಿವರಾಮೇಗೌಡ ಇದೇನವ ಇದು ಕತೆ ಹಿಂಗೆ ತೊಗೊತಾ ಇದೆ ಅಂತೆಲ್ಲ ವಿನಂತ್ರಿ ಈಶ್ವರಿ ಮತ್ತೆ ಈ ಸುಭಾಸ್ ಇನ್ನು ಅದೇನು ನಾನು ಮಾಡಿರ್ಬೋದು ಅಲ್ಲೇ, ಅವನಂತೂ ಒಳ್ಳೆ ಕೆಲಸ ಮಾಡಿರೋ ಮನುಷ್ಯನೇ ಅಲ್ಲ. ಈಗ ತಾನೇ ನಾಟಕ ತೆಗೆದು ಮಧ್ಯೆ ಮಾತಾಡಿ ಎಲ್ಲ ಹಾಳು ಮಾಡಿಬಿಡ, ಸುಮ್ಮನೆ ಇರು ಅಂತೆಲ್ಲ ಹೇಳಿ ಸುಮ್ಮನೆ ನೋಡ್ತಾರೆ. ನೋಡ್ಲ ಭದ್ರ, ಒಬ್ಬರ ಮೇಲೆ ಸುಮ್ಕೆ ಸುಳ್ಳು ಆರೋಪ ಹೊರಿಸೋದು ನ್ಯಾಯ ಅಲ್ಲ ಅಂತೆಲ್ಲ ಹೇಳ್ತಾರೆ. ಸರಿ ಅಂತೆಲ್ಲ ಹೇಳಿ, ಸರಿ ಇವನು ಕಾಡಿಗೆ ಹೋಗಿ ಮತ್ತರಲಿಲ್ಲ ಅಂದರೆ ತಂದೋರು ಯಾರು ಅಂತೆಲ್ಲ ಹೇಳಿ ಶಿವರಾಮೇಗೌಡ ಕೇಳ್ತಾರೆ. ಅಂದರೆ ಅವ್ರ ಮಗ ಭದ್ರಾಗ ಕೇಳ್ತಾರೆ. ಭದ್ರ ಕೇಳಿದಾಗ ಅವಾಗ ಭದ್ರ ಇದ್ದು ಸುಮ್ಮನೆ ಈ ಕಡೆ ಬರ್ತಾನೆ, ವಿದ್ಯಾನ್ ಕಡೆ ಬಂದು ಎಲ್ಲರೂ ಕಾಯ್ತಾರೆ, ಯಾಕಲ್ಲ ಸುಮ್ಮನೆ ನಿಂತ್ಕೊಂಡ್ಯಾ ಅಂತ ಅವರಪ್ಪನಿಗೆ ತಂದೋರು ಯಾರಲ್ಲ ಅಂತ ಅವರಪ್ಪ ಕೇಳ್ತಾನೆ. ಅವರಪ್ಪ ಗದರಿಸಿ ಕೇಳಿದಾಗ ಆವಾಗ ವಿದ್ಯಾನ್ ಮುಂದೆ ಬಂದು ನಿಂತು ವಿದ್ಯಾನ್ ಕೈ ಹಿಡ್ದು ಹೇಳ್ಕೊಂಬರ್ತಾನೆ ಮುಂದಕ್ಕೆ, ಎಲ್ಲರ ಮುಂದಕ್ಕೆ ಹೇಳ್ಕೊಂಬಂದು ಆವಾಗ ಈಶ್ವರಿಗೆ ಮುಗೀತು ಕತೆ ಅಂತೆಲ್ಲ ಹೇಳಿ ಭದ್ರಾಗ ಇವು ಹುಡುಗಿ ಕುಂತೇ ಇರ್ತಾವೆ, ಮದುಮಗಳು ಮಾತ್ರ ಎದ್ದು ನಿಂತಿರಲ್ಲ, ಏನೂ ಮಾತಾಡಲ್ಲ, ಸುಮ್ಮನೆ ನೋಡ್ತಾ ಇರ್ತಾಳೆ. ನಿನ್ನ ಮನೆಯವ್ರು ಮತ್ತು ಪ್ರಾಣ ಕಾಪಾಡಬೇಕಂತ ಜೀವದ ಹಂಗನ ತರೆದು ಆ ರಾಕ್ಷಸ ದುಂಬಿ ಜೊತೆ ಓಡಾಡಿ ಔಷಧಿ ತಂದಿರೋದೇ ವಿದ್ಯಾಪಾಯ ಅಂತೆಲ್ಲ ಹೇಳ್ತಾರೆ. ವಿದ್ಯಾಪಾಯ ಅಂತ ಹೇಳಿದಾಗ ಅವಾಗ ಅಮ್ಮಮ್ಮಗೂ ಗಾಬರಿ ಆಗುತ್ತೆ, ಮೋನಾಗೂ ಗಾಬರಿ ಆಗುತ್ತೆ. ಇವ್ರಿಗಂತೂ ಫುಲ್ ಅಂದರೆ ಫುಲ್ ಜಲಸ್. ಸಾವಿತ್ರಿಗೂ ಮತ್ತು ವಿನಂತ್ರಿಗೂ ಇಬ್ಬರಿಗೂ ವಿದ್ಯಾನ್ ಕೈ ಹಿಡ್ಕೊಂಡ್ಬಿಟ್ಟಿರ್ತಾನ ಭದ್ರ. ವಿದ್ಯಾನ್ ಕೈ ಹಿಡ್ಕೊಂಡಾಗ ಅವಾಗ ವಿದ್ಯಾ ಸೈಲೆಂಟ್ ವಿದ್ಯಾ ಏನು ಮಾತಾಡಲ್ಲ, ಸೈಲೆಂಟಾಗಿ ನಿಂತಿದ್ದಾಗ ಈಶ್ವರಿ ಫುಲ್ ಗಾಬರಿಯಿಂದ ನೋಡ್ತಾಳೆ. ಮತ್ತು ಗೊತ್ತಾಗ್ಬಿಡ್ತಲ್ಲಪ್ಪ ಸತ್ಯ ಅಂತ. ಚಿತ್ರನೂ ಸತ್ಯ ಗೊತ್ತಾಯ್ತಲ್ಲಪ್ಪ, ಮುಗಿತೆ ನಮ್ಮ ಕತೆ, ಒಂದು ಕೋಟಿನೂ ಸಿಗಲ್ಲ, ಏನೂ ಇಲ್ಲ, ನಮ್ಮ ಮದುವೆ ಎಲ್ಲಿಗೆ ಬರ್ತೈತೆ ಏನು ಅಂತೆಲ್ಲ ಹೇಳಿ ಭದ್ರನು ಆ ಹುಡುಗಿ ಮಾತ್ರ ಸುಮ್ಮನೆ ಇರ್ತಾಳೆ. ಸಂಪತ್ ಕುಮಾರ್ ಅವರು ಏನೇನೋ ನಡೀತಾ ಇದೆ ಅಲ್ಲ ಅವ್ರ ಮನೆಯಲ್ಲಿ ಅಂತೆಲ್ಲ ಹೇಳಿ ಗೋವಿಂದಾಗೂ ಮೊದಲೇ ಕೋಪ ಇರುತ್ತೆ, ಇವನು ನೆಟ್ಟಗೆ ಒಳ್ಳೆ ಕೆಲಸ ಮಾಡಲ್ಲ ಅನ್ನೋದು ಡೌಟ್ ಇದ್ದೇ ಇರುತ್ತೆ. ಅವ್ರಿಗೂ ಮೇ ಬಿ ಇರ್ಬೋದು ಕನ್ಫರ್ಮ್ ಅಂತ. ಅಮ್ಮಮ್ಮನೂ ತುಂಬ ಗಾಬರಿ ಆಗ್ತಲ್ಲ. ಆಮೇಲೆ ಆ ಸತ್ಯ ಗೊತ್ತಾದ್ಮೇಲೆ ಅಮ್ಮಮ್ಮ ತುಂಬ ಖುಷಿ ಪಡ್ತಾ ಇರ್ತಾಳಲ್ಲ. ಟ್ವಿಸ್ಟ್ ಇಟ್ಟಿದ್ದಾರೆ ಇಲ್ಲಿ
ಚೆನ್ನಾಗಿದೆ ಎಪಿಸೋಡು. ಇನ್ನು ನಾಳೆಗೂ ಇನ್ನೂ ಟ್ವಿಸ್ಟ್ ಇಟ್ಟಿದ್ದಾರೆ. ಆ ಹುಡುಗಿ ಏನು ಡಿಸಿಷನ್ ತೊಗೊತಾಳೆ, ಏನು ಡಿಸಿಷನ್ ಇಲ್ಲ ಅನ್ನೋದು ಕೂಡ ಟ್ವಿಸ್ಟ್ ಇಟ್ಟಿದ್ದಾರೆ. ಮೇ ಬಿ ಮದುವೆ ಆಗ್ಬೋದು, ಆ ಹುಡುಗಿ ಮದುವೆ ಆಗಿ ಆಟ ಆಡಿಸ್ಬೋದು ಇವರು ಈಶ್ವರಿ ಮಗನ ನೋಡಬೇಕು. ತಾನು ಬಸ್ರಿ ತನಗೆ ಏಟಾಗಿದೆ ಅಂತ ಯೋಚನೆನೂ ಮಾಡದೆ ವಿದ್ಯಾ ಮನೆಯವ್ರಿಗೋಸ್ಕರ ಓದೋಳು ಈ ವಿದ್ಯಾ ಅಪಾಯ ಅಂತೆಲ್ಲ ಹೇಳಿ ವಿದ್ಯಾನ ಕಡೆ ತೋರಿಸಿ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಅಪಾಯ ವಿದ್ಯಾ ಬರ್ಬೇಕಾದ್ರೆ ಗುಳ್ಳೆ ನರಿ ಥರ ವಂಚ್ ಹಾಕ್ಕೊಂಡು ಅವಳು ಔಷಧಿ ತೊಗೊಂಡಿದ್ದು ನೋಡಿಕೊಂಡು ವಂಚ್ ಹಾಕ್ಕೊಂಡು ಹಿಂದೆಯಿಂದ ಬಂದು ಹೊಡೆದಾನಪ್ಪಯ್ಯ. ಪಾಪ ಬಸ್ರಿ ಹೆಣ್ಮಗಳು ಅಂತ ನೋಡಲಾರ್ದೆ ಹೊಡೆದು ಅವಳ ಹತ್ರ ಇರೋ ಮದ್ದು ಕಿತ್ಕೊಂಡು ಬಂದಾನಪ್ಪಯ್ಯ ಅಂತೆಲ್ಲ ಹೇಳ್ತಾನೆ. ಆವಾಗ ಇವರಿಗೂ ಫುಲ್ ಶಾಕ್ ಆಗಿಬಿಡ್ತೈತಿ. ಫುಲ್ ಶಾಕ್. ವಿದ್ಯಾನು ಅದನ್ನೇ ನೋಡ್ತಾ ಇದ್ದ ಹಿಂದೆಯಿಂದ ಅವಳ ತಲೆಗೆ ಹೊಡೆದು ಅವಳದೇ ಕದ್ಕೊಂಬಂದು ಇಲ್ಲೆಲ್ಲರಿಗೂ ತಾನೇ ತಂದೀನಿ ಅಂತೆಲ್ಲ ಹೇಳಿ ಜಂಪ ಕೊಚ್ಕೊತಾ ಇದ್ದಾನ ಅಂತೆಲ್ಲ ಹೇಳಿ ಭದ್ರ ಹೇಳಿಬಿಡ್ತಾನೆ. ಭದ್ರ ಹೇಳಿದಾಗ ಆವಾಗ ಈಶ್ವರಿಗೆ ಫುಲ್ಲು ಕೋಪ ಬಂದುಬಿಡ್ತೈತಿ. ಈಶ್ವರಿಗೆ ಫುಲ್ಲು ಕೋಪ ಬಂದಿದೆ, ತಾನೇ ತಂದಿದ್ದಾಳ ಅನ್ನೋದಕ್ಕೆ ಏನು ಸಾಕ್ಷಿ. ಇನ್ನು ನಾಳೆನೂ ಫುಲ್ ಕಂಟಿನ್ಯೂ ಆಗ್ತೈತಿ ಇದು ಎಪಿಸೋಡು. ಲೇ ಅವ್ವ ಇಲ್ಲ ಆಗ್ತಾ ಇರೋದು ಕನಸು ಅಂತ ಇಟ್ಕೋಬೇಡ ಕಣವ, ಇಲ್ಲ ಕಣವ ಇಲ್ಲಿ ನಡೀತಾ ನಿಜ ಕಣವ ಅಂತ ಸಾವಿತ್ರಿ ಮತ್ತು ವಿನಂತ್ರಿ ಈ 3 ಅಡಿನೇ ಔಷಧಿ ತಂದಿದೆ, ನನಗೇನು ಫುಲ್ಲು ಕಾನ್ಫಿಡೆಂಟ್ ಇದೆ ಕಣವ ಅಂತೆಲ್ಲ ಹೇಳಿ ಇವರು ಸಾವಿತ್ರಿ ಮತ್ತು ವಿನಂತ್ರಿ ಅವರಿಬ್ಬರು ಚೂಟ್ಕೊಳ್ತಾ ಇರ್ತಾರೆ. ನಿಜನೂ ಸುಳ್ಳಂತ. ಇಲ್ಲ ಕಣವ ಇದನ್ನು ಸುಳ್ಳಲ್ಲ, ನಿಜ, ಇಲ್ಲಿ ನಡೀತಾ ಇರೋದೆಲ್ಲ ನಿಜ, ನನಗೇನು 100% ಈ 3 ಅಡಿನೇ ಔಷಧಿ ತಂದಾಳ ಅನಿಸುತ್ತೆ ಕಣವ ಅಂತೆಲ್ಲ ಹೇಳಿ ಹೇಳ್ತಾ ಇರ್ತಾಳೆ. ಸಾವಿತ್ರಿಗೂ ಸ್ವಲ್ಪ, ಯಾಕಂದರೆ ವಿದ್ಯೆ ತಂದಾಳ ಅಂದಾಗ ವಿದ್ಯೆನ ಮೇಲೆ ಇನ್ನಿಷ್ಟು ಕನಿಕರ ಜಾಸ್ತಿ ಆಗಿಬಿಡುತ್ತೆ. ನನ್ನ ಮಗಳಿಗೆ ಜಾಗ ಇಲ್ದಂಗೆ ಆಗ್ತೈತಲ್ಲ ಅಂತೆಲ್ಲ ಹೇಳಿ ಖುಷಿ ಪಡ್ತಿರ್ತಾರೆ. ಬೇಜಾರಾಗ್ತಾ ಇರ್ಬೇಕಾದ್ರೆ ಈ ಕಡೆ ಈಶ್ವರಿ ಡ್ರಾಮಾ ಫುಲ್ಲು ಸ್ಪೀಡಾಗಿ ತಲೆ ಹೊಡ್ಕೊತಾ ಇರ್ತಾರೆ. ಅಯ್ಯೋ 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 ಅಂತೆಲ್ಲ ಹೇಳಿ ನನ್ನ ಮಗನ ಮೇಲೆ ಎಂಥ ಆರೋಪ ನನಗೆ ಕೇಳಿಸ್ಕೊಳಕ್ಕೆ ಆಗ್ತಾಯಿಲ್ಲ ಬಾವ ಅಂತೆಲ್ಲ ಹೇಳಿ ತಲೆ ತೆಚ್ಕೊತಾ ಇರ್ತಾರೆ. ಭದ್ರ ನೀನು ನನ್ನ ಮಗನಂಗೆ ನಿನಗೆ ಮನಸ್ಸಾಕ್ಷಿ ಕೃತಜ್ಞತೆ ಅನ್ನೋದಿಲ್ವೇನೋ ಅಂತೆಲ್ಲ ಹೇಳಿ ಭದ್ರನ ಮೇಲೆ ಜಗಳಕ್ಕೆ ಹೋಗ್ಬಿಡು. ನೀನು ಬಾವನ್ನೇ ಜೀವ ಅಂದ್ಕೊಂಡಿದ್ದೆ, ಅಂಥವ್ರನ್ನ ಕಾಪಾಡೋಣ ಕಣ್ಲಾ, ಅವನ ಶ್ರಮನ ನೀನು ಅವಮಾನ ಮಾಡ್ತಾ ಇದೀಯ ಭದ್ರ ಅಂತೇಳಿ ಫುಲ್ಲು ಡ್ರಾಮಾ ಸ್ಪೀಡ್ ಇದೆ ಮೇಡಮ್ ಅವ್ರದ್ದು, ಈಶ್ವರಿ ಮೇಡಮ್ ಅವರು. ಅಂದರೆ ಇವಾಗ ಇವಾಗ ಭದ್ರನ ಬಾಯಿ ಮುಚ್ಚಿಸಿ ತಮ್ಮ ಮಗಂದೇ ಕರೆಕ್ಟ್ ಅನ್ನೋ ಲೆಕ್ಕಕ್ಕೆ ಡ್ರಾಮಾ ಮಾಡ್ತಾಳೆ. ಹಿಂಗೆ ಮಾಡ್ತಾನಂತಲೇ ಅವರು ಸಾಕ್ಷಿ ಹುಡುಕ್ಬೇಕು ಪ್ಲ್ಯಾನ್ ಮಾಡಿರ್ತಾರೆ. ವಿದ್ಯಾನು ಭದ್ರ ಇಬ್ಬರು ಸಾಕ್ಷಿ ಇಲ್ಲದೆ ಏನು ನಡೆಯಲ್ಲ, ಸಾಕ್ಷಿ ಬೇಕೇ ಬೇಕು ಅಂತೆಲ್ಲ ಹೇಳಿ ಇವರು ವಿದ್ಯಾನು ಭದ್ರ ಸಾಕ್ಷಿ ಹುಡ್ಕಕ್ಕೆ ಹೋಗಿರ್ತಾರೆ. ಇಲ್ಲಾಂದರೆ ಇದೇ ರೀತಿ ಯಾಮಾರಿಸ್ಬಿಡ್ತಾರೆ ಅಂತ ವಿದ್ಯಾಗೂ ಮತ್ತು ಭದ್ರೇಗೌಡಗೂ ಮೊದಲೇ ಗೊತ್ತಿರೋ ಸಲುವಾಗಿ ಆವಾಗ ಅಮ್ಮಮ್ಮಗೂ ತುಂಬ ಸ್ವಲ್ಪ ಪ್ಯಾನಿಕ್ ಆಗ್ತಾರೆ. ಈಶ್ವರಿನ ಮೋಹನ ಪ್ಯಾನಿಕ್ ನೀನು ಹೆಂಡ್ತಿ ಕೀರ್ತಿ ತಗ ಈಟೆಲ್ಲ ಮಾತಾಡ್ತಾ ಇದ್ದೇನೆ, ಇದೇ ಕಂಡ್ಲ ನಿಯತ್ತು, ಇದೇ ಕಂಡ್ಲ ನಿನ್ನಿಷ್ಟೆ ಅಂತ ಈಶ್ವರಿ ಫುಲ್ಲು ಇನ್ನೇನು ಎಲ್ಲರೂ ಈಶ್ವರಿ ಭದ್ರಂದೇ ತಪ್ಪು ಅನ್ನೋ ರೀತಿ ಮಾಡಬೇಕು, ಅಷ್ಟು ಡ್ರಾಮಾ ಮಾಡ್ತಾ ಇರ್ತಾರೆ ಅವ್ರು ಮೇಡಮ್ ಅವರು. ನೋಡಬೇಕು. ಆದರೂ ಬಾವಾ ನೀವು ಹಿಂಗೆ ಮಾಡ್ತೀರ ಅಂತ ನಾನು ಅಂದ್ಕೊಂಡಿದ್ದೆ ಬಾವ. ನೀವು ಕೊಡ್ತಾರೆ 1 ಕೋಟಿ ರೂಪಾಯಿ ಉಳಿಸ್ಕೊಳಕ್ಕೆ ನನ್ನ ಮಗನ ಹಿಂಗೆಲ್ಲ ಅವಮಾನ ಮಾಡ್ಕೊಂಡಿದ್ದಿಲ್ಲ ಬಾವ ಅಂತೆಲ್ಲ ಹೇಳಿ ಶಿವರಾಮೇಗೌಡನ ಮೇಲೆ ಕೂಡ ಹೋಗ್ಬಿಡ್ತಾಳೆ ಆಕಿ. ಶಿವರಾಮೇಗೌಡ ಕೂಡ ಸ್ವಲ್ಪ ಪ್ಯಾನಿಕ್ ಆಗ್ತಾರೆ. ಎದಕ್ಕಂತಂದರೆ ಇಷ್ಟು ಜನ ಇದ್ರಿ, ಇದ್ರ ಬದಲು ಒಂದಕ್ಕಿಂತ ಸಾಯಿಸಿಬಿಡಿ ಬಾವ, ಇಂಥ ಅವಮಾನ ಅನುಭವಿಸೋ ಬದಲು ಸಾಯೋದು ಮೇಲು ಅಂತೆಲ್ಲ ಈಶ್ವರಿ ಅಂತೆಲ್ಲ ಜೋರು ಗದ್ರಿಸ್ತಾರೆ ಅವರು. ಮೂಳೆ ಇಲ್ಲದ ನಾಲ್ಗೆ ಏನೇನೋ ಮಾತಾಡಬೇಡ ನೀನು ಅಂತೆಲ್ಲ ಹೇಳ್ತಾರೆ. ನನ್ನನ್ನು ದಯವಿಟ್ಟು ಕ್ಷಮಿಸಿ ಬಾವ, ಭದ್ರ ನನ್ನ ಮಗನ ಬಗ್ಗೆ ಆರೋಪ ಮಾಡ್ತಾ ಇರೋದು ನನ್ನ ಕೈಲೇ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ ಬಾವ ಅಂತೆಲ್ಲ ಹೇಳಿ ಡ್ರಾಮಾ ಮತ್ತೆ ಜೋರು ಮಾಡ್ತಾರೆ ಅವ್ರು ಮೇಡಮ್ ಅವರು. ಮತ್ತೆ ಡ್ರಾಮಾ ಜೋರು ಮಾಡಿದಾಗ ಸುಭಾಸ ಮಾತ್ರ ಏನು ತುಟಿನೇ ಬಿಚ್ಚಲ್ಲ, ಇವರೊಂದೇ ಡ್ರಾಮಾ ಮಾಡ್ತಾರೆ. ಅದಕ್ಕೆ ಬಾವ ಆ ಹೊಟ್ಟೆ ಊರಿಗೆ ನಾನು ಹಿಂಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಅಂತೆಲ್ಲ ಹೇಳಿ ಅವ್ರನ್ನ ಕನ್ವಿನ್ಸ್ ನೋಡಿ ಬಾವ, ನೀವು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನನ್ನ ಮದ್ದು ತಂದು ಬದುಕಿಸ್ಲಿಲ್ಲ ಅಂತ ಸುಳ್ಳು ಮಾತ್ರ ಹೇಳಬೇಡಿ ಬಾವ ನೀವು ಅಂತೆಲ್ಲ ಹೇಳಿ ಇವರು ಶಿವರಾಮೇಗೌಡಂದೇ ತಪ್ಪ ಅನ್ನೋ ರೀತಿ ಮಾತಾಡ್ಬಿಡ್ತಾರೆ ಇವರು. ಇವಾಗ ಶಿವರಾಮೇಗೌಡ ಭದ್ರ ಇಬ್ಬರು ಸೇರಿ ಸಂಚು ಮಾಡಿದಾರ ಅನ್ನೋ ರೀತಿನೇ ಇವರು ಈಶ್ವರಿ ಮೇಡಮ್ ಮಾತಾಡ್ಬಿಡ್ತಾರೆ. ಇವರು ಈಶ್ವರಿ ಮೇಡಮ್ ಅವರು ಮಾತಾಡಿದ್ದು ನೋಡಿ ಅವ್ರು ಶಿವರಾಮೇಗೌಡಗೂ ಸ್ವಲ್ಪ ಬೇಜಾರು ಅನಿಸುತ್ತೆ. ಹೇಳ್ಬಿಡಿ ಬಾಬಾ ನೀವು ಅಂತೆಲ್ಲ, ಸುಳ್ಳು ಮಾತ್ರ ಹೇಳ್ಬೇಡಿ ಅಂತ ಎಲ್ಲ ಹೇಳ್ತಾ ಇದ್ದ.
ಇದು ಇವತ್ತಿನ ಎಪಿಸೋಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ನು ಇನ್ನೂ ಕಂಟಿನ್ಯೂ ಆಗ್ತೈತಿ. ಎದಕ್ಕೆ ಅಂತಂದರೆ ನನ್ನ ಮಗನೇ ಸಲ್ಲಬೇಕಾಗಿರೋ ಗೌರವ ದಯವಿಟ್ಟು ಯಾರು ಕಿತ್ಕೊಬೇಡ, ಅವನಿಗೆ ಸಿಗಲೇಬೇಕು ಅಂತೇಳಿ ಮೊಂಡೆತನಕ್ಕೆ ಬಿದ್ದುಬಿಡ್ತಾರೆ ಅವರು ಈಶ್ವರಿ ಮೇಡಮ್ ಅವರು ಫುಲ್ ಮೊಂಡೆತನಕ್ಕೆ ಬಿದ್ದಾಗ ನಾಳೆ ಎಪಿಸೋಡ್ ಏನು ಸಾಕ್ಷಿ ಇದೆ, ಕಟ್ಟುಕತೆ ಹೇಳ್ತೀರಿ ನೀವು ಅಂತೆಲ್ಲ ಹೇಳಿದಾಗ ಅವರೊಬ್ಬರು ಬಂದಿರ್ತಾರಲ್ಲ